ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಈಗ ಸದ್ಯಕ್ಕಂತೂ BBMP, ಇವಾಗ BBMP ಅಂತ ಹೇಳೋ ಹಾಗಿಲ್ಲ, GBA ಅಂತ ಹೇಳಬೇಕಲ್ವಾ. ಸೊ GBA ಎಲೆಕ್ಷನ್ಗೆ ಒಂದು ರೀತಿಯಾದಂಥ ಸಿದ್ಧತೆಗಳು ಮೂರು ಪಕ್ಷಗಳು ಮಾಡ್ಕೊಳ್ತಾ ಇದ್ದಾವೆ. ಅದರಲ್ಲೂ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುಂಚೆನೇ ಮೈತ್ರಿ ನಾಯಕರಲ್ಲಿ ಗೊಂದಲದ ಮಧ್ಯೆ ಈ GBA ಎಲೆಕ್ಷನ್ಗೆ JDS ತಯಾರಿಯನ್ನು ಮಾಡ್ಕೊಳ್ತಾ ಇರೋದು. ಇಲ್ಲಿ ಸೀಟ್ ಹಂಚಿಕೆಯಾಗುವ ವಿಚಾರದಲ್ಲಿ ಸಮನ್ವಯತೆ ಏನು ಕಾಣಿಸ್ತಾ ಇಲ್ಲ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಎ ಹಾಗೆ ಪ್ಲ್ಯಾನ್ ಬಿಯನ್ನು JDS ರೆಡಿ ಮಾಡ್ಕೊಂಡಿದೆಯಂತೆ. 85ರಿಂದ 100 ವಾರ್ಡ್ಗಳಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ HD ಕುಮಾರಸ್ವಾಮಿ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಸಭೆಗಳನ್ನು ಮಾಡಿರೋ ಕುಮಾರಸ್ವಾಮಿ ಅವರು ಸೀಟು ಹಂಚಿಕೆ ವೇಳೆ BJP ಬಳಿ ಕನಿಷ್ಠ 70ರಿಂದ 80 ಸೀಟ್ ಕೇಳೋದಕ್ಕೆ ನಿರ್ಧಾರ ಮಾಡಿದಾರಂತೆ. ಅಷ್ಟು ಕ್ಷೇತ್ರಗಳನ್ನು ಬಿಟ್ಕೊಟ್ರೆ ಮೈತ್ರಿಯಾಗಿ ಚುನಾವಣಾ ಹೋರಾಟ, ಇಲ್ಲದೇ ಇದ್ರೆ ಪ್ರತ್ಯೇಕವಾಗಿ ಸ್ಪರ್ಧೆಗೆ ಚಿಂತನೆ ನಡೆಸಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. 5 ಪಾಲಿಕೆಗಳ 369 ವಾರ್ಡ್ಗಳಲ್ಲಿ ಸಿದ್ಧತೆ ನಡೆಸೋದಕ್ಕೆ ಬೆಂಗಳೂರಿನ JDS ಮುಖಂಡರು ಹಾಗೇನೆ ಕಾರ್ಯಕರ್ತರಿಗೆ HD ಕುಮಾರಸ್ವಾಮಿ ಕರೆ ಕೊಟ್ಟಿದ್ದು ಮೈತ್ರಿ ನಾಯಕರ ಮುಂದಿನ ನಡೆ ಇಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ 2.5 ವರ್ಷಗಳು ಬಾಕಿ ಇರುವಾಗಲೇ 2028ರ ಮುಖ್ಯಮಂತ್ರಿ ಹುದ್ದೆಗೆ ಮೈತ್ರಿ ಪಡೆಯಲ್ಲಿ ಪೈಪೋಟಿ ಕೂಡ ಶುರುವಾಗಿದೆ. ವಿಧಾನಸಭಾ ಚುನಾವಣೆಯ ಮೈತ್ರಿ ಬಗ್ಗೆನೂ ಇನ್ನೂ ಯಾವುದೇ ಡಿಸಿಷನ್ಗೆ ಬಂದಿಲ್ಲ. ಹಾಗಿದ್ರೂ BJP ಹಾಗೆ JDS ಮೈತ್ರಿಕೂಟದಲ್ಲಿ 2028ರ CM ಪಟ್ಟಕ್ಕಾಗೇನೆ ಹೋರಾಟ ಶುರುವಾಗ್ಬಿಟ್ಟಿದೆ. ಇತ್ತೀಚೆಗೆ ಹಾಸನದಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದರು, ಯಾರಿಗೆ ಯಾರೂ ಅನಿವಾರ್ಯ ಅಲ್ಲ, 113 ಸೀಟ್ ಯಾರಿಗೆ ಬರುತ್ತೋ ಅವರ ಪಕ್ಷದವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. JDSಗೆ ಬಂದರೆ HD ಕುಮಾರಸ್ವಾಮಿ CM ಆಗೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ ಅಂತಾನೂ ಹೇಳಿದರು. ಆದರೆ ಇಲ್ಲಿ ಪ್ರಶ್ನೆ, JDS ನಿಜಕ್ಕೂ ಅಷ್ಟೊಂದು ಸೀಟ್ ಪಡ್ಕೊಳ್ಳುತ್ತಾ ಅಂತ. ಆದರೆ ಅವರ ಈ ಹೇಳಿಕೆ ಕೇಂದ್ರ ಸಚಿವ ಹಾಗೆ ಮಾಜಿ CM HD ಕುಮಾರಸ್ವಾಮಿ ಅವರ ಅಸಮಾಧಾನಕ್ಕೆ ಕಾರಣ ಅಂತಾನೂ ಹೇಳಲಾಗ್ತಾ ಇದೆ. ಬಾಗಲಕೋಟೆ BJP ಜಿಲ್ಲಾಧ್ಯಕ್ಷ ಶಾಂತಗೌಡ ಅವರು 2028ಕ್ಕೆ BY ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ತಾರೆ ಅಂತಾನೂ ಹೇಳಿದ್ದಾರೆ. ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ವಿಜಯೇಂದ್ರ ಅವರು CM ಆಗೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳೇನಿದೆ ಇದು ಮೈತ್ರಿ ಪಡೆಯಲ್ಲಿನ ತಿಕ್ಕಾಟವನ್ನು ಇನ್ನಷ್ಟು ಜಾಸ್ತಿ ಮಾಡೋ ಲಕ್ಷಣಗಳನ್ನು ತೋರಿಸ್ಕೊಳ್ಳುತ್ತೆ. ಇಲ್ಲಿ ಈ ಹಿಂದೆ ಕೆಲವು BJP ನಾಯಕರು ಸ್ಥಳೀಯ ಸಂಸ್ಥೆ ಚುನಾವಣೆಗೆ JDS ಜೊತೆ ಮೈತ್ರಿ ಬೇಡ ಅಂತ ಆಗ್ರಹ ಮಾಡಿದ್ದು ಕೂಡ ಪಕ್ಷಗಳ ನಡುವಿನ ಸಮನ್ವಯತೆಯ ಕೊರತೆಯನ್ನ ಜಗಜ್ಜಾಹೀರು ಮಾಡಿತ್ತು. ದೋಸ್ತಿಗಳ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಇದು ಸಾಬೀತು ಮಾಡಿತ್ತು. ಆದರೆ ಪ್ರತಿಪಕ್ಷಗಳಾದ BJP JDSನಲ್ಲಿ GBA ಚುನಾವಣೆಗೆ ಮೈತ್ರಿ ಮಾಡ್ಕೊಳ್ಬೇಕಾ, ಎಷ್ಟು ಸೀಟ್ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ಮಾತ್ರ ಇನ್ನೂ ಗೊಂದಲದ ಗೂಡಾಗಿದೆ. ಆದರೆ ಚುನಾವಣಾ ತಯಾರಿಯನ್ನು ಎರಡೂ ಪಕ್ಷಗಳು ನಡೆಸ್ತಾ ಇರೋದು ಸತ್ಯ. ನಾನಾಗಲೇ ಹೇಳಿದಾಗೆ GBA ಇರೋದು 5 ನಗರ ಪಾಲಿಕೆ, ಅದರಲ್ಲಿ 369 ವಾರ್ಡ್ ಅಂತ. ಈ ಎಲೆಕ್ಷನ್ ಏನಿದೆ, GBA ಎಲೆಕ್ಷನ್, ಇದು ರಾಜ್ಯದ ವಿಧಾನಸಭಾ ಚುನಾವಣೆಯಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. BJP GBA ಚುನಾವಣಾ ಉಸ್ತುವಾರಿಯಾಗಿ ರಾಮ ಮಾಧವ್ ನೇಮಕ ಮಾಡಿದೆ. ಸಹ ಉಸ್ತುವಾರಿಯಾಗಿ ಸತೀಶ್ ಪುನಿಯಾ, ಸಂಜಯ್ ಉಪಾಧ್ಯಾಯ ಅವರನ್ನು ನೇಮಿಸಲಾಗಿದೆ. ಆದರೆ ಇಲ್ಲಿ ಮೈತ್ರಿ ಗೊಂದಲ ಮಾತ್ರ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಇಲ್ಲಿ JDSನವರು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಕೊಂಡು ಬಂದರೆ BJP ಅವರು ಅದಕ್ಕೆ ವ್ಯತಿರಿಕ್ತವಾದ ಹೇಳಿಕೆಗಳನ್ನು ಕೂಡ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ಯಾಕೆಂದರೆ ಬಹುತೇಕರಿಗೆ ಇಲ್ಲಿ ಮೈತ್ರಿ ಇಷ್ಟ ಇಲ್ಲ. ಇದರ ಮಧ್ಯೆ JDS ರಾಜ್ಯಾಧ್ಯಕ್ಷರಾಗಿರೋ ಕುಮಾರಸ್ವಾಮಿ ಅವರು ದೆಹಲಿಯಲ್ಲೇ ಮೈತ್ರಿ ಗೊಂದಲವನ್ನು ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. JDS ಮೂಲಗಳ ಮಾಹಿತಿ ಪ್ರಕಾರ JDS ಪಕ್ಷ 80 ಸೀಟ್ಗಳಿಗೆ ಬೇಡಿಕೆ ಇಟ್ಟಿರೋದು ಅಂತ. ಸೊ ಅಷ್ಟು ಸೀಟ್ ಕೊಡಲಿಲ್ಲ ಅಂದರೆ ಪ್ರತ್ಯೇಕವಾಗಿ ಕಣಕ್ಕಿಳಿತೀವಿ ಅಂತ. ಸೊ ಚುನಾವಣಾ ಫಲಿತಾಂಶ ಬಂದ ಮೇಲೆ ಮೈತ್ರಿ ಬಗ್ಗೆ ಆಮೇಲೆ ನಾವು ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. JDS ಪಕ್ಷ ಮೈತ್ರಿ ಮಾಡ್ಕೊಳ್ಳೋದಾದರೆ ಪ್ಲ್ಯಾನ್ ಎ ಒಂದು ರೀತಿ, ಮೈತ್ರಿ ಇಲ್ಲ ಆದರೆ ಪ್ಲ್ಯಾನ್ ಬಿ ಅನ್ನೋ ಥರ 2 ಪ್ಲ್ಯಾನ್ ಮಾಡಿಕೊಂಡಿದೆ. ಅನೇಕ BJP ನಾಯಕರು ಕೂಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ಳೋದ್ರ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ಮೈತ್ರಿ ಮುಂದುವರಿಯುತ್ತೆ ಅನ್ನೋದಾದರೆ ಅದು ನಿಜಕ್ಕೂ ಗೊಂದಲದ ಗೂಡಾಗೋದು ಅಷ್ಟೇ ಸತ್ಯ. ಆದರೆ ಎಲೆಕ್ಷನ್ ನಂತರ ರಿಸಲ್ಟ್ ಬಂದ ಮೇಲೆ ಮೈತ್ರಿ ಬಗ್ಗೆ ಮಾತುಕತೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 70ರಿಂದ 80 ಸೀಟ್ ಕೇಳಿದ್ದೀವಿ, ಕೊಡಲಿಲ್ಲ ಅಂದರೆ ಪ್ರತ್ಯೇಕವಾಗಿ ನಿಲ್ತೀವಿ ಅಂತ. ಸೊ ಇನ್ನೊಂದು ಪ್ಲ್ಯಾನ್ ಬಿ ಏನಂತಂದರೆ, ಇನ್ ಕೇಸ್ ಪ್ರತ್ಯೇಕವಾಗಿ ನಿಂತು ರಿಸಲ್ಟ್ ಏನು ಬರುತ್ತೆ ಅದ್ರ ಮೇಲೆ ಮೈತ್ರಿ ಬಗ್ಗೆ ನಾವು ಡಿಸೈಡ್ ಮಾಡ್ತೀವಿ ಅಂತ. ಈ ಥರದ ನಿರ್ಧಾರವನ್ನು JDS ಮಾಡಿರೋದ್ರಿಂದ BJP ಈ ಬೆಳವಣಿಗೆಯನ್ನು ಯಾವ ರೀತಿ ಗಮನಿಸ್ತಾ ಇದೆ, ಇದರ ಮೇಲೆ ಯಾವ ನಿರ್ಧಾರವನ್ನು ಮಾಡುತ್ತೆ ಅನ್ನೋದನ್ನು ಇಲ್ಲಿ ಕಾದು ನೋಡಬೇಕಾಗತ್ತೆ.